ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಡಿ ಜೆ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಗೀ ರೈಸು ಮತ್ತು ದಾಲ್ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟಿಗೆ ನಾವು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ಬಿಡೋಣ ಬನ್ನಿ. ಎಣ್ಣೆ, ತುಪ್ಪ, ಬೇ ಲೀಫು, 4 ಲವಂಗ, 4 ಚಕ್ರ, 2 ಏಲಕ್ಕಿ. ಈಗ ಡ್ರೈ ಫ್ರೂಟ್ಸು, 10 ಮೆಣಸಿನ್ಕಾಯಿ, 4 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊಕೊನಟ್ ಮಿಲ್ಕ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ kg ಅಕ್ಕಿ. ಈಗ ದಾಲ್ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ಬಿಡೋಣವಾ ಬನ್ನಿ. 4 ಈರುಳ್ಳಿ, ಎಣ್ಣೆ, 6 ರಿಂದ 7 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, 2 ಸ್ಪೂನು ಖಾರದ ಪುಡಿ, ಅರಿಶಿನ ಪುಡಿ. ಈಗ ದಾಲು ನೆನೆಸಿಕ್ಕಿರೋದು ನಾನು ನೆನೆಸಿಕ್ಕಿದ್ದೀನಿ, ನೀವು ನೆನೆಸಿಕೊಳ್ಳಿ 1 ಬೌಲ್ದಷ್ಟು. ಈಗ ಮಾಡೋಣ ಬನ್ನಿ. ಈಗ ನಾನು ಗ್ಯಾಸ್ ಸ್ಟವ್ ಹಂಚ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಮೇಲೆ ಬಾಣಲಿ ಇಕ್ಕೋಣ. ಈಗ 1 ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ. ಇನ್ನೊಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ. ಅದು ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಪಾತ್ರೆ ತಗೊಂಡು ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಗ್ಯಾಸ್ ಸ್ಟವ್ ಹಂಚೋವಾಗ ಹುಷಾರಾಗಿ ಹಂಚಿ. ಈಗ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. ನಾನು ನಮ್ಮ ಚಿಕ್ಕಮ್ಮ ಜೊತೆನೆ ಗೈಡ್ನೆಸ್ಸಿಂದ ಗ್ಯಾಸ್ ಸ್ಟವ್ ಹಂಚ್ತೀನಿ. ಈಗ ನೀರು ಕಾದೈತೆ. ಈಗ ಬೇಳೆ ಹಾಕೊಳ್ಳೋಣ, 1 ಬೌಲಷ್ಟು. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕೋಣ. ಅದು ಹಾಕ್ಮೇಲೆ ಬೈಯೋಕ್ಕೆ ಬಿಡೋಣ. ಈಗ ಇದಕ್ಕೆ ಬೇ ಲೀಫು, 4 ಚಕ್ಕೆ, 4 ಲವಂಗ, 2 ಏಲಕ್ಕಿ ಹಾಕೊಂಡ್ಬಿಡೋಣ. ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಡೋಣ. ಈಗ 10 ಕಟ್ಟೆಡ್ ಮೆಣಸಿನ್ಕಾಯನ್ನು ಹಾಕೊಳ್ಳೋಣ. ಈಗ ಸ್ವಲ್ಪ 4 ಈರುಳ್ಳಿ ಕಟ್ಟೆಡ್ ಹಾಕೊಂಡ್ಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಈಗ ಮತ್ತೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಈಗ 1 ಕಪ್ಪಷ್ಟು ಕೊಕೊನಟ್ ಮಿಲ್ಕ್ ಅನ್ನು ಸೇರಿಸೋಣ. ಅರ್ಧ ಗ್ಲಾಸು ನಂದಿನಿ ಹಾಲನ್ನು ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ 3 ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ.
ಈಗ ಬಾಯ್ಲ್ ಆಗೋಕ್ಕೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದನ್ನು ಈಗ ದಾಲ್ ಬೆಂದಿದೆ, ಇದಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಅಕ್ಕಿ ಸೇರಿಸೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಅದೇ ಕಡಾಯಿಗೆ ಎಣ್ಣೆ ಹಾಕೊಳ್ಳೋಣ. ಈಗ ಇದಕ್ಕೆ ಸಾಸಿವೆ ಜೀರಿಗೆ ಸೇರಿಸೋಣ. ಈಗ ಇದಕ್ಕೆ 4 ಈರುಳ್ಳಿ ಕಟ್ಟೆಡು ಸೇರಿಸೋಣ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಅದು ಗೋಲ್ಡ್ ಕಲರ್ ಬಂದ ಮೇಲೆ ಟೊಮೆಟೊ ಸೇರಿಸೋಣ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಇದಕ್ಕೆ ಅರಿಶಿನ ಪುಡಿ 1/2 ಟೇಬಲ್ ಸ್ಪೂನ್ ಸೇರಿಸೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಈಗ ಚೆನ್ನಾಗಿ ಫ್ರೈ ಮಾಡಿ. ಗೀ ರೈಸ್ಗೆ ಅವಾಗವಾಗ ಚೆಕ್ ಮಾಡಿ. ಈಗ ಅದಕ್ಕೆ ತಟ್ಟೆ ಮುಚ್ಚಿಕ್ಕಿ. ಈಗ ಇದಕ್ಕೆ ಫ್ರೈ ಮಾಡಿ. ಈಗ ಸಾಂಬಾರ್ ಪೌಡರ್ 2 ಟೇಬಲ್ ಸ್ಪೂನ್ ಸೇರಿಸಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಟೊಮ್ಯಾಟೊ ಎಣ್ಣೆಯನ್ನು ಬಿಟ್ಟಿದೆ ಸೈಡಲ್ಲಿ ನೋಡಿ, ಅದಕ್ಕೆ ನಾನು ಬೆಂದಿರೋ ಬೇಳೆಯನ್ನು ಸೇರಿಸಿದ್ದೀನಿ. ಈಗ ಚೆನ್ನಾಗಿ ಕಲಸಿ. ಈಗ 1 ಗ್ಲಾಸ್ ಅಷ್ಟು ನೀರು ಸೇರಿಸಿ. ಈಗ ಚೆನ್ನಾಗಿ ಕಲಸಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಈಗ ಅದು ಬಾಯ್ಲ್ ಆಗೋಕ್ಕೆ ಬಿಡೋಣ. ಈಗ ನೋಡಿ ನಮ್ಮ ಗೀ ರೈಸ್ ರೆಡಿ ಆಗೈತೆ. ಈಗ ಇದು ಬಾಯ್ಲ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದು ರೆಡಿ ಆಗೈತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡ್ಬಿಡೋಣ. ಬನ್ನಿ ಈಗ ನಾವು ಟೇಸ್ಟ್ ಮಾಡೋಣ. ಈಗ ನೋಡಿ ನಾವು ಟೇಸ್ಟ್ ಮಾಡೋಣ. ಸೂಪರ್ ಆಗೈತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಿರೋ ಬೆಲ್ ಐಕಾನ್ ಅನ್ನು ಒತ್ಬಿಡಿ. ಥ್ಯಾಂಕ್ ಯು.